ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಫೋಟೋ ಪತ್ತೆಯಾಗಿದೆ. ಸೈಫ್ ಅಲಿ ಖಾನ್ಗೆ ಇರಿದವನ ಫೋಟೋ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ಆರೋಪಿಯ ಚಲನವಲನ ಸರಿಯಾಗಿದೆ. ಮೆಟ್ಟಿಲಿನಲ್ಲಿ ಆರೋಪಿ ಇಳಿತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಚಾಕುವಿನಿಂದ ಸೈಫ್ ಅಲಿ ಖಾನ್ಗೆ 6 ಬಾರಿ ಇರಿದಿದ್ದಾನೆ ದುಷ್ಕರ್ಮಿ. ಫೋಟೋನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಫೋಟೋ ಇದು. ನಿನ್ನೆ ಮಧ್ಯರಾತ್ರಿ 2 ಗಂಟೆ 18 ನಿಮಿಷದ ಸುಮಾರಿಗೆ ಸೈಫ್ ಅಲಿ ಖಾನ್ ಅವರ ಮನೆಯ ಒಳಗೆ ನುಗ್ಗಿದಂಥ ಈ ವ್ಯಕ್ತಿ ಸೈಫ್ ಅಲಿ ಖಾನ್ ಅವರ ಮೇಲೆ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾನೆ. 6 ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಸೈಫ್ ಅಲಿ ಖಾನ್ ಅವರಿಗೆ. ಆ ನಂತರ ಸ್ಥಳದಿಂದ ಆತ ಎಸ್ಕೇಪ್ ಆಗಿದ್ದ. ಆ ಬಳಿಕ ಸೈಫ್ ಅಲಿ ಖಾನ್ ಅವರನ್ನ ಲೀಲಾವತಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಬೆಳಗ್ಗೆ ಅವರಿಗೆ ನ್ಯೂರೋ ಸರ್ಜರಿಯನ್ನ ಕೂಡ ಮಾಡಲಾಗುತ್ತೆ. ವೈದ್ಯರು ಸೈಫ್ ಅಲಿ ಖಾನ್ ಅವರ ಸ್ಥಿತಿ ಸದ್ಯಕ್ಕೆ ಸ್ಟೇಬಲ್ ಆಗಿದೆ, ಇಷ್ಟಿಷ್ಟು ಇಂಜುರಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನೆಲ್ಲ ಕೊಟ್ಟಿದ್ರು. ಆದ್ರೆ ಈ ಚಾಕು ಇರಿದಂತಹ ವ್ಯಕ್ತಿ ಯಾರು ಅನ್ನೋದೇ ಪ್ರಶ್ನೆಯಾಗಿತ್ತು. ಬಹಳ ಪ್ರಮುಖವಾಗಿ ಮೂಡಿದ್ದಂತಹ ಅನುಮಾನ, ಯಾರೋ ಆ ಅಪಾರ್ಟ್ಮೆಂಟ್ ಒಳಗಿದ್ದವರೇ ಈ ಕೃತ್ಯವನ್ನ ಮಾಡಿರಬಹುದಾ ಅನ್ನೋದಾಗಿತ್ತು. ಬಿಲ್ಡಿಂಗ್ ನ ಒಳಗಿದ್ದವರೇ ಈ ಕೃತ್ಯವನ್ನ ಎಸಗಿರುವಂತಹ ಶಂಕೆ ಬಲವಾಗಿ ವ್ಯಕ್ತವಾಗಿತ್ತು. ಯಾಕಂದ್ರೆ 24 ಗಂಟೆಯೂ ಸೆಕ್ಯೂರಿಟಿ ಇರುವಂತಹ ಅಪಾರ್ಟ್ಮೆಂಟ್ ಅದು. ಬಾಂದ್ರಾ ವೆಸ್ಟ್ ನಲ್ಲಿರುವಂತಹ ಅಪಾರ್ಟ್ಮೆಂಟ್. ಅಂತ ಅಪಾರ್ಟ್ಮೆಂಟ್ ನ ಒಳಗೆ ಸಿಸಿಟಿವಿಯ ಕಣ್ತಪ್ಪಿಸಿ, ಸೆಕ್ಯೂರಿಟಿ ಗಾರ್ಡ್ಗಳ ಕಣ್ತಪ್ಪಿಸಿ ಯಾರಾದ್ರೂ ಹೇಗೆ ನುಗ್ಗೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇತ್ತು. ಸದ್ಯ ಮೆಟ್ಟಿಲ ಮೇಲಿಂದ ಆರೋಪಿ ಇಳಿತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಈತನೇ ಚಾಕು ಇರಿದಂಥ ಆರೋಪಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈತ ಯಾರು? ಅದೇ ಬಿಲ್ಡಿಂಗ್ ನಲ್ಲಿ ವಾಸ ಇದ್ನ ಅಥವಾ ಅಲ್ಲೇನೋ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇತ್ತಂತೆ. ಆ ಕನ್ಸ್ಟ್ರಕ್ಷನ್ ಕೆಲಸಕ್ಕಾಗಿ ಬಂದಂತವರಲ್ಲಿ ಈತನೂ ಕೂಡ ಒಬ್ನ ಗೊತ್ತಿಲ್ಲ. ಈ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟು 7 ತಂಡಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಾಗಿ ನಿಯೋಜನೆ ಮಾಡಲಾಗಿದೆ. ಎನ್ಕೌಂಟರ್ ದಯಾ ತನಿಖೆಯ ನೇತೃತ್ವವನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ತನಿಖೆಯ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ತನಿಖೆ ನಡೀತಾ ಇದ್ರೆ, ಇವತ್ತು ಬೆಳಗ್ಗಿನಿಂದಾನು ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಮಹತ್ವದ ಸುಳಿವು ಲಭ್ಯವಾಗಿದೆ. ಚಾಕು ಇರಿದಂಥ ಆರೋಪಿಯ ಫೋಟೋ, ಆತನ ಚಲನವಲನ, ಸೈಫ್ ಅಲಿ ಖಾನ್ ಅವರ ಬಿಲ್ಡಿಂಗ್ ನಲ್ಲಿದ್ದಂತಹ ಅವರ ನಿವಾಸದ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಈತ ಯಾರು? ಈತನ ಹಿನ್ನೆಲೆ ಏನು? ಯಾಕಾಗಿ ಸೈಫ್ ಅಲಿ ಖಾನ್ ಅವ್ರ ಮೇಲೆ ದಾಳಿ ಮಾಡ್ದ? ದರೋಡೆ ಮಾಡುವುದೇ ಆತನ ಉದ್ದೇಶ ಆಗಿತ್ತಾ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕಾಗಿ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಆಯ್ತಾ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.